ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನೊಂದು ಮಾವಿನಕಾಯಿ ಚುಂದ ಮಾಡೋದು ರೆಸಿಪಿ ತೋರಿಸ್ತಾ ಇದ್ದೇನೆ ರೀ. 3 ಮಾವಿನಕಾಯಿ ತೊಗೊಂಡೇನಿ ರೀ. ಪಿಲ್ಲರ್ಲೆ ಎಲ್ಲ ಮ್ಯಾಗಿಂದ ಸಿಪ್ಪಿ ತೆಗಿಬೇಕು ರೀ. ಪೂರ್ತಿ ಎಲ್ಲ ಸಿಪ್ಪಿ ತೆಗೆದು ಇಟ್ಕೋಬೇಕು ರೀ. 3 ಮಾವಿನಕಾಯಿ ಅದಾವೆ ರೀ. 3 ಮಾವಿನಕಾಯಿ ಮ್ಯಾಗಿಂದ ಪಿಲ್ಲರ್ಲೆ ಸಿಪ್ಪಿ ತೆಗೆದು ಹೆರ್ಚ್ಕೋಬೇಕಾಕತ್ರಿ. ಹೆರ್ಚೋ ಮಣಿಲೇ 3 ಮಾವಿನಕಾಯಿ ಹೆರ್ಚ್ಕೋಬೇಕು ರೀ. ಹೆರ್ಚ್ಕೊಂಡು ಭಾರಿ ಟೇಸ್ಟ್ ಆಗ್ತೈತೆ ರೀ ಇದು ಚುಂದ. ಇದಕ್ಕೆ ಖಾರ ಉಪ್ಪು ಎಲ್ಲ ಹಾಕೋದಿರ್ತೈತೆ ರೀ. ಸಿಹಿ ಖಾರ ಉಪ್ಪು ರುಚಿ ಭಾರಿ ಮಸ್ತ್ ಆಗ್ತೈತಿ. ಚಪಾತಿ ರೊಟ್ಟಿ ಜೋಡಿ ತಿನ್ನೋಕೆ ಭಾರಿ ಟೇಸ್ಟ್ ಆಗ್ತೈತೆ ರೀ. ಇದಕ್ಕೆ 3 ಮಾವಿನಕಾಯಿಗೆ ಭಾಳ ಮಾವಿನಕಾಯಿ ಇದೆ, ಹುಳಿ ಇಲ್ಲ ರೀ. ನಮ್ಮ ಗಿಡದ್ದು ಇದ್ದಾವೆ, ಒಟ್ಟು ಹುಳಿ ಇಲ್ಲ, ಚಲೋ ಅದಾವೆ ಮಾವಿನಕಾಯಿ. ಗೋವಾ ಮಾವಿನಕಾಯಿ ಟೈಪ್ ಐತ್ರಿ ಇದು. ಅದಕ್ಕೆ ಒಂದು 3 ಸ್ಪೂನ್ ತುಪ್ಪ ಹಾಕೇನಿ ರೀ. 3 ಸ್ಪೂನ್ ತುಪ್ಪ ಹಾಕಿ ಒಂದು 1/4 kg ಬೆಲ್ಲ ಹಾಕೇನಿ ರೀ. ತುಪ್ಪದಾಗ ಬೆಲ್ಲ ಕರಗಿಸ್ಬೇಕು ರೀ. ಅದನ್ನೆಲ್ಲ ಚಲೋ ಕರಗಬೇಕು. ಸ್ವಲ್ಪ ಕರಗ್ತಿಲ್ಲ ಅದನ್ನು ಹೆರ್ಚಿಟ್ಕೊಂಡಂಥ ಮಾವಿನಕಾಯಿ ಇರ್ತೈತಲ್ಲ ರೀ, ಇದ್ರ ಒಟ್ಟಿಗೆ ಹಾಕಿ ಕುದಿಸ್ಬೇಕು ರೀ. ಅದನ್ನು 2-3 ತಿಂಗಳ ತನಕ ಇಟ್ಟರು, 6 ತಿಂಗಳ ತನಕ ಇಟ್ಟರು ಏನೂ ಆಗೋದಿಲ್ಲ ರೀ. ಇದು ಚಪಾತಿ ರೊಟ್ಟಿ ಜೋಡಿ, ಪರೋಟ ಜೋಡಿ ಮತ್ತು ಬ್ರೆಡ್ಡಿಗೆ ಸುದಾ ಹಚ್ಕೊಂಡು ತಿನ್ಬೋದು ರೀ. ಬ್ರೆಡ್ಡಿಗೆ ಭಾಳ ಚಲೋ ಆಗ್ತೈತೆ ರೀ ಇದು. ಈ ಥರ ಎಲ್ಲ ಬೆಲ್ಲದೊಳಗೆ ಸಕ್ರೆನೂ ಹಾಕ್ತಾರೆ ರೀ. ಸಕ್ಕರೆ ಹಾಕಿಲ್ಲ, ಸಕ್ಕರೆ ಹಾಕಿರೂ ಬರ್ತೈತಿ. ಬೆಲ್ಲನ ಚಲೋ ಅಂಥೇಳಿ ಬೆಲ್ಲ ಹಾಕಾಕ್ತೇನೆ ರೀ. ಇದನ್ನೆಲ್ಲ ಚಲೋ ತಂಗೆ ಮಿಕ್ಸ್ ಮಾಡ್ಕೋಬೇಕು ರೀ. ಬೆಲ್ಲದ ಜೊತೆ ಎಲ್ಲ ಹೊಂದ್ಕೋಬೇಕು ರೀ. ಅದು ಮಾವಿನಕಾಯಿ ಹೆರ್ತಿದಂಥ ಮಾವಿನಕಾಯಿ ಬರೀ ಚಲೋ ತಂಗೆಲ್ಲ ಅದ್ರಾಗ ಬೆಲ್ಲೆಲ್ಲ ಕೂಡುವಂಗೆ ಈ ಥರ ಎಲ್ಲ ಚಮಚೆಲೆ ಕೈ ಆಡಿಸಿ ಒಂದು 10 ನಿಮಿಷ ಕುದಿತೈತೆ ರೀ. ಅದ್ರ ಬೆಲ್ಲದೊಟ್ಟಿಗೆ ಮಾವಿನಕಾಯಿ ಬೆಲ್ಲ ಕೂಡಿ ಕುದಿಬೇಕು ರೀ. ಅದು ಒಂದು 10 ನಿಮಿಷ ಚಲೋ ಕುದಿಸ್ಬೇಕು ರೀ. ಕುದಿಸಿ ಒಂದು ಎಳೆ ಪಾಕ್ ಟೈಪ್ ಆಗ್ತೈತೆ ರೀ. ಅದು ಒಂದು ಎಳೆ ಪಾಕ್ ಬರ್ಬೇಕು. ಹಿಂಗೆ ಅಂದರೆ ಅದು ಆಗೈತೆ ಅಂತ ತಿಳ್ಕೊಳ್ದು. ಈಗ ಇನ್ನೂ ಕುದಿಬೇಕದ, ಇನ್ನೂ ಕುದಿ ಬರ್ಬೇಕು ರೀ. ಅದು ಕುದಿ ಬರೋವರೆಗೂ ಇದನ್ನು ಸಣ್ಣ ಉರಿ ಒಳಗೆ ಕುದಿಸ್ಕೋಬೇಕು ರೀ. ನೋಡಿರಿ, ಈ ಥರ ಎಲ್ಲ ನೀರು ಬಿಟ್ಕೊಂಡೈತಿ. ಆಣಾಗ್ತೈತೆ ರೀ. ಅದು ಬೆಲ್ಲದ ಜೊತೆ ಕೂಡಿ ಮಾವಿನಕಾಯಿ ಬೆಲ್ಲ ಕೂಡ ಆಣಾಗ್ತೈತೆ ರೀ. ಅದು ಆಣಾಗಣ ಒಂದು ಎಳೆ ಪಾಕಗತ್ಲೆ ಬರ್ತೈತೆ ರೀ. ಅದು ಅಲ್ಲಿವರೆಗೂ ಕುದಿಸ್ಬೇಕು ರೀ. ಅದನ್ನು ನೋಡಿರಿ, ಒಂದು ಎಳೆ ಪಾಕಗತ್ಲೆ ಬರೋತಕ್ಕ ಕುದಿಸಿ ನೋಡಿರಿ, ಜಿಗಿ ಬರಾಗ್ತೈತೆ ನೋಡಿರಿ. ಒಂದು ಎಳೆ ಪಾಕ ಇಷ್ಟ ಆಗೋಣ. ಇದನ್ನು ಮ್ಯಾಗೆಲ್ಲ ಸಾಮಾನು ಹಾಕೋದೈತೆ ರೀ. ಇದು ಮಸಾಲೆ ಎಲ್ಲ ಉಪ್ಪು ಹಾಕಬೇಕು. ಒಂದು 4 ಸ್ಪೂನ್ ಉಪ್ಪು ಹಾಕೇನಿ ರೀ. ನೋಡ್ಕೊಂಡು ಉಪ್ಪು ಎಷ್ಟು ಹಿಡಿತೈತೆ ನೋಡ್ಕೊಂಡು ಹಾಕ್ಬೇಕು ರೀ. ಉಪ್ಪು ಹುಳಿ ಏನು ಜಾಸ್ತಿ ಇಲ್ಲ ಅದು ಮಾವಿನಕಾಯಿ. ಮತ್ತು ಒಂದು 4 ಸ್ಪೂನ್ ಒಣ ಖಾರ, ಅಚ್ಚ ಖಾರದ ಪೌಡ್ರ್ ಹಾಕಿ ಎರಡು ಚಲೋ ತಂಗೆ ಕೈ ಆಡಿಸ್ಬೇಕು ರೀ. ಈ ಥರ ಎಲ್ಲ ಚಲೋ ತಂಗೆ ಕೈ ಆಡಿಸ್ಬೇಕು. ಕೈ ಆಡಿಸಿ ಇನ್ನೊಂದೆರಡು ಐಟಮ್ ಅದಾವೆ ಹಾಕೋದು ತೋರಿಸ್ತಾನೆ ನಿಮ್ಗೆ. ಸ್ವಲ್ಪ ಜೀರಿಗೆ ಪೌಡ್ರ, ಸ್ವಲ್ಪ ಅರ್ಶಿಣ ಪುಡಿ, ಸ್ವಲ್ಪ ಹಿಂಗ 4 ಹಾಕಿ ಎಲ್ಲ ಮತ್ತು ಚಲೋ ತಂಗೆ ಕೈ ಆಡಿಸಿ ಮತ್ತು ಒಂದು 2 ಸ್ಪೂನ ಮೇಲೆ ತುಪ್ಪ ಹಾಕಬೇಕಾಗ್ತೈತೆ ರೀ. ತುಪ್ಪ ಹಾಕೋದ್ರಿಂದನೇ ಇದು ಭಾರಿ ಟೇಸ್ಟ್ ಆಗ್ತೈತಿ. ಎಷ್ಟು ದಿವಸ ಇಟ್ಟರು ಇದು 3-4 ತಿಂಗಳು ಇಟ್ಟರು ಏನೂ ಆಗೋದಿಲ್ಲ ರೀ. ಒಂದು ಗಾಜಿನ ಬಾಟ್ಲಿ ಒಳಗೆ ಹಾಕಿ ಫ್ರಿಜ್ ಒಳಗೆ ಇಟ್ರೂ ಬರ್ತೈತಿ, ಹೊರಗೆ ಇಟ್ರೂ ಬರ್ತೈತಿ. ಅದೇನು ಕೆಡೋದಿಲ್ಲ ರೀ. ಭಾರಿ ಟೇಸ್ಟ್ ಆಗ್ತೈತಿ. ನೀವು ಟ್ರೈ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿ ಹೇಳ್ರಿ.